ಏನಜ್ಜ ಮತ್ತೆ ಮನೆಗೆ ಎಲ್ಲರೂ ಬಂದರ ಮತ್ತೆ ಅಡುಗೆ ಮಾಡಕ್ ಮತ್ತೆ ಏನಾರು ತಗೊಂಬರ್ತಿ ಹೆಂಗ್ ಮತ್ತೆ ಕೋಳಿ ಗಿಳಿನ? ತಗೊಂಬರ್ತೀನಿ ತಗೊಳ್ಳಿ. ಅಲ್ ಕಣಜ್ಜ, ಮಟನ್ ಗಿಟನ್ ಏನಾರು ಸಿಕ್ಕತ್ತೇನ ಕೇಳ್ಬೇಕಾಗಿತ್ತು. ಸಿಕ್ಕಿದ್ರೆ ಚೆನ್ನಾಗಿರ್ತತ್ ನೋಡು. ಇವತ್ತೆಲ್ಲ ತರ್ತೀಯ? ಮಟನ್ ಗಿಟನ್ ಏನು ಸಿಗಕ್ಕಿಲ್ಲ. ಕೋಳಿ ಸಿಗ್ತವೆ, ಅದು ಅಲ್ಲಿ ಅಂಗಡಿ ತಾವು ಹೋಗಿ ನೋಡ್ತೀನಿ. ಸರಿ ಕಣಜ್ಜ, ನೋಡು ನೋಡಿ ಒಂದ್ 4 kg ಕಟ್ ಮಾಡಿಸ್ಕೊಂಬ. ಒಂದ್ 2 kg ಸಾರು ಮಾಡೋಣ, ಒಂದ್ 2 kg ಫ್ರೈ ಮಾಡೋಣಂತೆ. 2 kg ಪಾರಂ ತಗೊಂಡು 2 kg ಬಾಯ್ಲರ್ ತಗೊಂಬ. ಐದವ ಹೆಂಗ ಅಂಗಡಿ ತಾವು ಹೋಗಿ ನೋಡ್ತೀನಿ ತಾ. ಸರಿ ಬೇಗ ಬೇಗ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡು. ನಾನೆಲ್ಲ ಮಸಾಲೆ ರೆಡಿ ಮಾಡ್ಕೊಂತೀನಿ. ಸರಿ ತಾ. ಬೇಗ ಬಂದ್ಬಿಡಜ್ಜ, ಮತ್ತೆ ಅಲ್ಲೇ ಎಲ್ಲರೂ ಕುತ್ಕೊಂಡ್ಬಿಟ್ಟಿಯ ಮಾತಾಡ್ಕೊಂತ. ತಗೊಳ್ಳೆ. ಒಂದೀಟ್ ನೋಡ್ ತಗೊಂಬ. ಒಣಗ್ಲ ಕಡ್ಡಿ ಅಂತ ತರಕ್ ಹೋಗ್ಬೇಡ, ಸಾರ್ ಚೆನ್ನಾಗ್ ಹಾಕಿಲ್ಲ. ಅಲ್ಲಿ ಎಂತವ್ ಇರ್ತಾವ ಅಂತ ತಗೊಂಬರ್ತೀನಿ ಕಣೆ. ಅಯ್ಯೋ ಒಂದೀಟ್ ನಡೆ ಇರೋ ನೋಡ್ ತಗೊಂಬಾರಜ್ಜ. ಸರಿ ತಗ. ಮದ್ಲಿವಳಿಗೆ ಹೋಗಿ ಖಾರ ಹರ್ಕನ ಕೇಳ್ಬೇಕು. ಕರೆಂಟ್ ಹೋದವು ಮಿಕ್ಸಿ ಗಿಕ್ಸಿ ಹಾಕ್ಕೊಂಡ್ ಇಟ್ಗ ಅಂತ ಹೇಳ್ಬೇಕು. ಲೇ ಅಮ್ಮಯ್ಯ ವಾ ಏನತ್ತೆ? ಗಡ ಕೋಳಿ ಸಾರಿಗೆ ಮಸಾಲೆ ಎಲ್ಲ ಹರ್ಕೊಂಬಿಡಿ. ಆಮೇಲೆ ಕರೆಂಟ್ ಹೋದವು. ನಿಮ್ಮ ಮಾವಯ್ಯಿಗೆ ಕೋಳಿ ತರಕ್ ಕಳ್ಸಿದೀನಿ. 2 kg ಪಾರಂ ತಗೊಂಡು 2 kg ಬಾಯ್ಲರ್ ತಗೊಂಬ, ಫ್ರೈ ಮಾಡಿ ಸಾರು ಮಾಡೋಣ ಅಂತಂದು. ಏನ್ ಬೇಕು ಅದಕ್ಕೆಲ್ಲ ಜೋಡಿಸ್ಕೊಂಡು ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡ್ಬಿಡು. ಮತ್ತೆ ಕರೆಂಟ್ ಹೋದ್ರೆ ಆಮೇಲೆ ದುಂಡೆ ತಿರ್ಬೇಕು, ನಿಮ್ಗೆ ಕಷ್ಟ ಆಕತಿ. ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡು. ಆಮೇಲೆ ತೊಂದ ತಕ್ಷಣ ಒಗ್ಗರಣೆ ಹಾಕಕ್ ಬರ್ತತಿ. ಸರಿ ಕಣತ್ತೆ, ಹಂಗೆ ಮಾಡ್ತೀನಿ. ಎಲ್ಲ ಜೋಡಿಸ್ಕೊಂಡು ಮಿಕ್ಸಿಗೆ ಹಾಕ್ತೀನಿ ಅಂತ. ತತ್ತಂಬ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತೀನಿ ತಮ್ಮ. ಕೊಡ್ತೀನಿ ತಡೈತಿ. ಅತ್ತೆ ಸುಶೀಲಾ, ಏನ್ ಮಾಡ್ತಿದ್ದೀರಾ? ಏತಿ ಬಾರವ, ಯೋನಿಲ್ಲ ಮಿಕ್ಸಿಗೆ ಹಾಕ್ತಾಳವ. ಖಾರ ಎಲ್ಲ ಕರೆಂಟ್ ಹೊಕ್ಕವೆ ಅಂತ ಹೇಳ್ತಾ ಇದ್ದೆ. ಮಿಕ್ಸಿಗ ಯಾಕೆ, ಏನ್ ಮಾಡ್ಬೇಕಾಗಿತ್ತು ಅತ್ತೆ? ಅದೇ ಕಣವ, ಮತ್ತೆ ಅಪರೂಪಕ್ಕೆ ಬಂದಿದ್ದೀರಾ, ಮತ್ತೆ ಬರೀ ಸೀನಿ ಉಂಡಿರ್ತೀರಿ. ಅದಕ್ಕೆ ನಿಮ್ಮ ಮಾವಯ್ಯಿಗೆ ಒಂದು 2 kg ಕೋಳಿ ತಗೊಂಬರಕ್ಕೆ ಹೇಳಿದೀನಿ. 2 kg ಪಾರಮ್ಮ 2 kg ಬಾಯ್ಲರ್ ತಗೊಂಬರಪ್ಪ, ಸಾರು ಫ್ರೈ 2 ಮಾಡ್ಕೊಂತಾರೆ ಅಂತ ಹೇಳಿದೀನಿ. ತರಕ್ ಹೋಗೈತಿ. ಅದಕ್ಕೆ ಕರೆಂಟ್ ಹೋಗ್ಬಿಡ್ತಾವ ನೋಡು. ಹಳ್ಳಿಗಳಿಗೆ ಕರೆಂಟು ಸೀಟಾಗಿ ಇದ್ದಂಗೆ ಇರಕ್ಕಿಲ್ಲ. ಯಾವಾಗಂದ್ರೆ ಅವಾಗ ತೆಗಿತಾರೆ, ಯಾವಾಗಂದ್ರೆ ಅವಾಗ ಕೊಡ್ತಾರೆ. ಹಂಗಾಗಿ ಹೋಗ್ಕಿನ ಮುಂಚೆ ಖಾರಕ್ಕೆ ಎಲ್ಲ ಜೋಡಿಸ್ಕೊಂಡು ಮಿಕ್ಸಿ ಹಾಕ್ಕೊಂಡು ಇಟ್ಕೊಳವ. ಆಮೇಲೆ ದುಂಡೆಗೆ ಅರಿಯೋದು ಕಷ್ಟ ಆಕತ್ ನಿನಗೆ ಅಂತ ಹೇಳ್ತಾ ಇದ್ದೆ ಅದನ್ನಿಗೆ. ಅಯ್ಯೋ ಅತ್ತೆ, ಅದೆಲ್ಲ ಬೇಡವಾಗಿತ್ತು. ಸುಮ್ಮನೆ ಏನಕ್ಕೆ ಅದೆಲ್ಲ ತೊಂದರೆ ತಗೋತಾ ಇದ್ದೀರಾ? ನಾವೆಲ್ಲ ಇವಾಗ ಚಿಕನು ಮಟನ್ ಎಲ್ಲ ತಿನ್ನೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಇವಾಗ ನೋಡಿ ಬಿಸಿಲು ಅಲ್ವಾ, ಬೇಸಿಗೆ ಜಾಸ್ತಿ ಚಿಕನ್ ಎಲ್ಲ ತಿನ್ನೋಕೆ ಹೋಗೋದಿಲ್ಲ. ನೀವು ಯಾಕೆ ಸುಮ್ಮನೆ ರಿಸ್ಕ್ ತಗೊಳಕ್ಕೆ ಹೋದ್ರಿ? ನೀವೇನು ಮಾಡಿದ್ರು ನಾವು ಹಳ್ಳಿ ಊಟನೇ ಊಟ ಮಾಡ್ತಿದ್ವಿ. ನಾನ್ ವೆಜ್ ಎಲ್ಲ ಬೇಡವಾಗಿತ್ತು ಅತ್ತೆ. ಅಯ್ಯ ಸುಮ್ಕಿರವ ನೀನೇನು ದಿನ ಬರೋಕ್ಕಿಲ್ಲ, ವರ್ಷಕ್ಕೊಂದ್ಸಲಿ ಬರ್ತೀಯ ಅಪರೂಪಕ್ಕೆ. ಅವಾಗಾರ ನಿನಗೆ ಒಳ್ಳೆ ಅಡುಗೆ ಮಾಡಿ ಉಣ್ಸೋದು ಬ್ಯಾಡ್ರಿ? ಅಮ್ಮಯ್ಯ ಚೆನ್ನಾಗಿ ಮಾಡ್ತಾಳೆ ಕೋಳಿ ಸಾರನ್ನ. ಪಾರಂ ಕೋಳಿ ಸಾರು ಚೆನ್ನಾಗಿ ಮಾಡ್ತಾಳೆ. ಹೊಟ್ಟೆ ತುಂಬ ಮುದ್ದೆ ಕೋಳಿ ಸಾರು ಆಮೇಲೆ ಫ್ರೈ ಮಾಡ್ತಾಳೆ, ಭಾರಿ ಚೆನ್ನಾಗಿರ್ತೈತಿ. ತಿಂದ್ಬಿಟ್ಟು ತೃಪ್ತಿಯಾಗಿ 4-5 ದಿವಸ ಆರಾಮ್ ತಗೊಂಡು ಆಮೇಲೆ ಊರಿಗೆ ಹೋಗಿ ಬಂತ್ರಿ. ಮತ್ತೆ ನಾಳೆನೂ ಹೋಗ್ಬಿಡ್ತೀನಿ, ನಾಡ್ದೆ ಹೋಗ್ಬಿಡ್ತೀನಿ ಅನ್ಬೇಡ್ರಿ. ಅಪರೂಪಕ್ಕೆ ಬಂದಿರ ಒಂದು 4-5 ದಿವಸ ಆರಾಮಾಗಿದ್ದು ರೆಸ್ಟ್ ತಗೊಂಡು ಆಮೇಲೆ ಹೋಗ್ರಿ. ಅಯ್ಯೋ ಅತ್ತೆ, ನನಗೆ ಹಳ್ಳಿ ಊಟನೇ ಇಷ್ಟ. ಈ ಮುದ್ದೆ ನೀವು ಮಾಡ್ತಿರಲ್ಲ, ಚಟ್ನಿ ಬಸ್ಸಾರು ಇದೆಲ್ಲ ಮಾಡ್ತಿರಲ್ಲ, ಅದೇ ನಂಗೆ ತುಂಬ ಇಷ್ಟ ಅತ್ತೆ. ಈ ನಾನ್ ವೆಜ್ ಎಲ್ಲ ಯಾವಾಗಲೂ ತಿಂತಾ ಇರ್ತೀವ, ಹಂಗಾಗಿ ಅಷ್ಟೇನು ಇಷ್ಟ ಇಲ್ಲ. ಅಯ್ಯ ಇದು ನೀನ್ ಮಾಡ್ತೀಯಲ್ಲ ಕೋಳಿ ಸಾರು ಹಂಗಲ್ಲ. ಅಮ್ಮ ಏನೇ ಬೇರೆ ಥರ ಮಾಡ್ತಾಳೆ, ಭಾರಿ ಚೆನ್ನಾಗಿರ್ತೈತಿ. ಉಂಡ್ಬಿಟ್ಟು ನೋಡು. ಸರಿ ಅತ್ತೆ, ಆಯಿತು. ಸುಶೀಲಾ ಮಾಡೋ ಸಾರು ಅಂದರೆ ನನಗೂ ತುಂಬ ಇಷ್ಟ, ತುಂಬ ರುಚಿಯಾಗಿ ಮಾಡ್ತಾಳೆ. ಇವತ್ತು ಟೇಸ್ಟ್ ಮಾಡಿ ನೋಡ್ತೀನಿ ಬಿಡಿ ಅತ್ತೆ. ನೀವು ಇಷ್ಟೊಂದು ನನಗೋಸ್ಕರ ಹೇಳ್ತಾ ಇದ್ದೀರಾ ಮಾಡ್ತೀನಿ ಅಂತ, ನಾನು ಯಾಕೆ ಬೇಡ ಅಂತ ಹೇಳಿ ಮಾಡಿ. ಆದರೆ ನನಗೆ 2 ದಿವಸ ಆದಮೇಲೆ ಮತ್ತೆ ನನಗೆ ನೀವೇನೋ ಅದೇನೋ ಚಟ್ನಿ ಮುದ್ದೆ ಮಾಡ್ತೀರಂತಲ್ಲ, ಅದು ನನಗೆ ಮಾಡಿಕೊಡ್ಬೇಕತ್ತೆ ನೀವು. ಅಯ್ಯ ನನ್ನ ಸಸಿಯೇ, ಅದಕ್ಕೇನು ತಗ ಈಗಲೇ ಮಾಡಿಕೊಡ್ತಾಳೆ.
ಅಯ್ಯೋ ಈಗಲೇನಾ? ಬೇಡ ಅತ್ತೆ, ಪಾಪ ಸುಶೀಲಾ ಈಗ ಮತ್ತೆ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಅದ್ರ ಮಧ್ಯೆ ನನಗೇನು ಬೇಡ. ಅದೆಲ್ಲ ನಾನ್ ವೆಜ್ ಎಲ್ಲ ಆದಮೇಲೆ ಒಂದು 3 ಡೇಸ್ ಇರ್ತೀವಲ್ವ ನಾವು ಹೇಗಿದ್ರುವ, ಆಮೇಲೆ ಮಾಡಿಕೊಟ್ರೆ ಆಯಿತು ಬಿಡಿ. ಪಾಪ ಅವಳಿಗೆ ಒಂದೇ ಸಲಿಗೆ ಎಲ್ಲ ಕೆಲಸದ ಪ್ರೆಷರ್ನ ಹಾಕಕ್ಕೆ ಹೋಗಬೇಡಿ, ಬಿಡಿ ಪರವಾಗಿಲ್ಲ. ಅಯ್ಯೋ ರೇವತಿ, ನನ್ಗೇನು ಅದೇನು ಕಷ್ಟನೇ. ಅದಿವತ್ತು ಚಟ್ನಿ ಕುಟ್ಬಿಟ್ಟು ಮುದ್ದೆ ಮಾಡ್ಕೊಡೋದು, ಒಂದು ಗಿಡಕ್ಕೆ ಮುದ್ದೆ ಮಾಡೋದೇನು ದೊಡ್ಡದೆ. ಒಂದು 5-10 ನಿಮಿಷದಾಗ ಆಗೋಕತಿ. ತಡಿ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಸುಶೀಲಾ, ನಾನು ಸುಮ್ಮನೆ ಹಂಗಂದೆ. ಅದೇನೋ ಕೆಲಸ ಮಾಡ್ತಿದೀಯಲ್ಲ ಪಾಪ, ಅದ್ರ ಮಧ್ಯೆ ಇದೆಲ್ಲ ಏನು ಬೇಡ. ಇವಾಗ ತಾನೇ ತೋಟದಿಂದ ಬಂದ್ವಲ್ಲ, ಎಳ್ನೀರು ಕುಡ್ಕೊಂಬಂದ್ವಿ ನೋಡು, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಇವಾಗ ಸದ್ಯಕ್ಕೆ ನನಗೆ ಊಟ ಏನು ಬೇಡ, ನಾನು ಇನ್ನು ರಾತ್ರಿನೇ ಊಟ ಮಾಡ್ತೀನಿ. ಅದೇನೋ ಕೆಲಸ ಮಾಡ್ತಿದ್ದೀನಿ ಅಂದಲ್ವಾ ತಂಬ, ನಾನು ಎಲ್ಲ ಹೆಚ್ಕೊಡೋದು ಎಲ್ಲ ಕ್ಲೀನ್ ಮಾಡೋದು ಮಾಡ್ಕೊಡ್ತೀನಿ, ಕೊಡು, ಹೆಲ್ಪ್ ಮಾಡ್ತೀನಿ. ಅಯ್ಯೋ ಏನು ಬ್ಯಾಡ ರೇವತಿ, ನೀನು ಅಪ್ರೂಪಕ್ಕೆ ಬಂದೀಯ, TV ನೋಡ್ಕೊಂಡು ಕೂತ್ಕೊಂಡು ರೆಸ್ಟ್ ಮಾಡೋಗು. ನಾನು ಎಲ್ಲ ಮಾಡ್ಕೊಂತೀನಿ, ಇದೇನು ದೊಡ್ಡದಲ್ಲ. ಅಯ್ಯೋ ಸುಶೀಲಾ, ಹಾಗೇನಿಲ್ಲ, ಕೊಡು. ನನಗೂ ನಿನ್ನ ಜೊತೆ ಈ ಥರ ಮಾತಾಡಿಕೊಂಡು ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ. ನೀನು ಮಿಕ್ಸಿಗೆಲ್ಲ ಹಾಕೋತಾ ಇದೆಯಲ್ವ ಮಸಾಲೆನ, ನಾನೇ ಎಲ್ಲ ಜೋಡಿಸ್ಕೊಡ್ತೀನಿ, ಕೊಡು. ಅಯ್ಯೋ ಬ್ಯಾಡ ಕಣವ, ನಾವೆಲ್ಲ ಮಾಡ್ಕೊಂತೀವಿ, ನೀನು ಆರಾಮ ಕೂತ್ಕೋ ಹೋಗು. ಬಿಸಿಲಾಗಿಂದ ಬಂದಿದೀಯಾ, ತಂಪಾಗಿ ಫ್ಯಾನ್ ಗಾಳಿಗೆ ಕೂತ್ಕೊಂಡು TV ನೋಡು. ಅಲ್ಲ ಅತ್ತೆ, ಅದು ನಾನು ಮಾಡ್ತೀನಿ ಬಿಡಿ. ರೇವತಿ, ನಾನು ಹೇಳಿದ್ನಲ್ಲ ನಾನೆಲ್ಲ ಮಾಡ್ತೀನಿ ಅಂತಂದು. ಇವಾಗ ನೀನು ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದೀಯ ತಾನೇ. ಇವಾಗ ನೀನು ಆರಾಮಾಗಿ ಕೂತ್ಕೊಂಡು TV ನೋಡ್ಕೊಂಡು ಇರು. ನಾನು ಅಡುಗೆ ಆದಮೇಲೆ ನಿನ್ನನ್ನು ಕರಿತೀನಿ, ಆಯಿತಾ? ಆಮೇಲೆ ಬಂದು ಊಟ ಮಾಡುವಂತೆ. ಅಲ್ಲ ಸುಶೀಲಾ, ಒಬ್ಳೆ ಮಾಡ್ತೀಯಲ್ವಾ, ನಾನು ಹೆಲ್ಪ್ ಮಾಡ್ತೀನಿ ಬಿಡು. ಅಯ್ಯ ರೇವತಿ, ಇದೇನು ದೊಡ್ಡ ಕೆಲಸನೇ ನನಗೆ. ಮಾಡ್ತೀನಿ ಬಿಡು. ನಾನು ನಿಮ್ಮೂರಿಗೆ ಬೆಂಗಳೂರಿಗೆ ಬಂದಾಗ ನೀನು ಒಂದು ಕೆಲಸನೂ ಮಾಡೋಕೆ ಹಚ್ಚಲಿಲ್ಲ ನನಗೆ. ಈಗ ನಮ್ಮೂರಿಗೆ ಬಂದಾಗ ನಾನು ನಿನ್ನ ಕೆಲಸ ಮಾಡೋಕೆ ಹಚ್ಚೀನಿ. ಆರಾಮಾಗಿ ಕೂತ್ಕೊಂಡು ಉಂಡು ರೆಸ್ಟ್ ಮಾಡಿ ಹೋಗ್ಬೇಕು ನೀನು. ನಡಿ ಇಲ್ಲಿಂದ ನಡಿ ನೀನು ಅಡುಗೆ ಮನೆಯಿಂದ. ನೀವಿಬ್ಬರು ಅಂತೂ ನಂಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸರಿ ಆಯ್ತು ಬಿಡಿ, ನೀವು ಹೇಳ್ದಂಗೆ ಆಗಲಿ. ನಾನು ರೆಸ್ಟ್ ಮಾಡ್ತೀನಿ. ಏನಾದರೂ ಹೆಲ್ಪ್ ಬೇಕಾದರೆ ಕರಿಬೇಕು, ಆಯಿತಾ? ಆಯಿತು, ಹೋಗು. ರಂಗು ಒಬ್ಳೆದಳಿನ ರೂಮಿಗೆ ಅವಳ ಜೊತೆಗಾರ ಮಾತಾಡ್ಕೊಂತ ಕೂತ್ಕೋ ಹೋಗು. ಬೇಜಾರಾದ್ರಿ ಇಲ್ಲ TV ನೋಡು, ಬೇಜಾರಾದ್ರೆ ರಂಗನ ಹತ್ರ ಮಾತಾಡು. ಇಲ್ಲಾಂದ್ರೆ ನಮ್ಮ ಇದಾವಲ್ಲ ನಮ್ಮ ಮೈಕ್ಳುಗಳು, ಅವುಗಳ ಜೊತೆ ಮಾತಾಡ್ಕೊಂಡು ಕೂತ್ಕ. ಸರಿ ಅತ್ತೆ, ಆಯಿತು, ಹಾಗೆ ಮಾಡ್ತೀನಿ ತಗೊಳ್ಳಿ. ಹೋಗವ, ಕೂತ್ಕೋ ಹೋಗು. ಸರಿ ಅತ್ತೆ, ಆಯಿತು. ಲೇ ಅಮ್ಮಯ್ಯ, ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ಟದಾತು. ಕರೆಂಟ್ ಓದು ಕಣಿ. ಗಡಗಡ ತಾಂಬರಿ ಇಲ್ಲಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಡ್ತೀನಿ, ತಾಂಬರಿ ಇಲ್ಲಿ. ಅಯ್ಯೋ ಅಲ್ಕಣತೆ, ಅದನ್ನೆಲ್ಲ ನಾನು ಗಡಗಡೆ ಎತ್ಕೊಂಡು ಹುರ್ಕೊಂಡು ಗಡಗಡೆ ಮಿಕ್ಸಿಗೆ ಹಾಕ್ಕೊಂತೀನಿ. ಈಗ ತೆಂಗಿನಕಾಯಿ ಇಲ್ಲ, ಹೋಗಿ ಒಂದು ಕಾಯಿ ಹೊಡ್ಕೊಂಬರೋಗು. ಹೌದೇ? ಮೊದ್ಲು ಹೇಳಕ್ಕಿಲ್ಲ, ಇಟ್ಟು ತನ ನಿಂತ್ಕೊಂಡ್ನಲ್ಲ. ನಾನೆಲ್ಲ ಹೋದವೇನೋ ಹೊಡೆದವು ಅಂತ ಮಾಡಿದ್ದೆ. ಅಯ್ಯ ಎಲ್ಲದವತ್ತೆ, ಮೊನ್ನೆ ಹೊಡೆದಿದ್ದೆ, ನಿನ್ನೆ ದೋಸೆ ಮಾಡಿ ಚಟ್ನಿ ಮಾಡಿದ್ದಿಲ್ಲ, ಎಲ್ಲ ಖಾಲಿ ಆಯ್ತು. ಈಗ ಮತ್ತೆ ಮಾಡೋಕ್ಕಿಲ್ಲ, ಬೇಗ ಹೊಡ್ಕೊಂಬರ್ಬೇಕು. ಮತ್ತೆ ಕರೆಂಟ್ ಹೋದವು, ಗಡಗಡೆ ಹೆಚ್ಚಿನ ಮಿಕ್ಸಿಗೆ ಹಾಕ್ಕೊಂತೀನಿ. ಸರಿ ತಗ, ಹೊಡ್ಕೊಂಬರ್ತೀನಿ. ಅದೇನು ಗಡಗಡೆ ಹೆಚ್ಚಿನ ಮತ್ತೆ ಹುರ್ಕ. ಸರಿ ನೀನು ಬೇಗ ಹೊಡ್ಕೊಂಬರ್ ಹೋಗತ್ತೆ. ಸರಿ ತಗಳೆ. ಅಯ್ಯೋ ಕರೆಂಟ್ ಓದೋ ತೆಗಿಯತ್ತೆ. ಬೇಗ ಹೆಚ್ಚಿನ ಮಿಕ್ಸಿಗೆ ಹಾಕ್ಯಾನ. ಮತ್ತೆ ಯಾರು ಹರ್ಕಂತ ಕೂತ್ಕೊಂಡರು, ಆ ದುಂಡೆಗ ಗಡಗಡೆ ನುಣ್ಣಗಾಗದೇ ಇಲ್ಲ.